ಬೇಸರದ ಸಂಗತಿ ಏನಂತಂದರೆ, ನಾನು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಾದೇಗೌಡರಿಂದ ಕಾಲದಿಂದ ಹಿಡಿದು ಭಾಳ ಸಂದರ್ಭ ನಾನು ಹೋರಾಟಕ್ಕೆ ಕೂತಿದ್ದೀವಿ. ಯಾವಾಗ ನೋಡಿದ್ರೂ ಅವ್ರ ಪರನೇ ತೀರ್ಪು ಆಗ್ತದೆ ಅಂತಂದರೆ, ಮತ್ತು ನಮ್ಮ ಕಡೆಯಿಂದ ಇದ್ದವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಪರವಾಗಿದ್ದಾರಾ ಇಲ್ವಾ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಆಮೇಲೆ ಬರೀ ರೈತರ ಹೆಸರು ಹೇಳ್ತೀವಿ ನಾವು. ಬರೀ ರೈತರೇ ಅಲ್ಲ ಸ್ವಾಮಿ, ಬೆಂಗಳೂರಿಗೂ ನೀರು ಬೇಕಲ್ಲ, ಕುಡಿಯೋಕ್ಕೆ ನೀರು ಬೇಕಲ್ಲ. ನೀವು ಬೆಂಗಳೂರು ನೀರನ್ನ ಹೆಂಗೆ ಒದಗಿಸ್ಕೊಡೋಕ್ಕಾಗ್ತದೆ? ನಮ್ಮದೇನಂತಂದರೆ, ಮಳೆ ಇದ್ದರೆ ನಾವು ಯಾವತ್ತೂ ಹಿಂದೆ ಮುಂದೆ ನೋಡಿಲ್ಲ. ತಮಿಳ್ನಾಡು ಜನ ನಾವು ಭಾರತದವ್ರಂತ ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅವರು ಬಹುಶಃ ಹಂಚಿಕೊಂಡು ತಿನ್ನುವ ಸಂಸ್ಕೃತಿ ಕಲಿಸಿದ್ದು ಭಾರತ ದೇಶ. ಆದರೆ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಾವು ಪಡ್ಕೋಬೇಕು ಅಂತ ಹೋರಾಟ ಮಾಡ್ತಾರಲ್ಲ, ಅದು ಬಹುಶಃ ಅದು ಒಂದು ನಿಜವಾದ ಸಂಗತಿ, ನಿಜವಾದ ಕರುಣೆ ಇಲ್ಲದೆ ಇರೋದು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹುಶಃ ಮಂಡ್ಯ ಜಿಲ್ಲೆಗೆ, ನಮ್ಮ ಕಾವೇರಿಗೆ ನಾವಿಷ್ಟೆಲ್ಲ ಕಷ್ಟಪಟ್ಟು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಮೇಕೆದಾಟಿಗೆ ಹೋರಾಟ ಮಾಡಿದಂಥವರು. ಈ ಸಂದರ್ಭದಲ್ಲಿ ಈ ಕಾವೇರಿದು ಏನು ಸಮಸ್ಯೆ ಇದೆಯೋ, ಇಂಥ ಸಂದರ್ಭದಲ್ಲಾದರೂ ಅವರು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದೇ ನನ್ನ ಆಗ್ರಹ. ಅದರ ಜೊತೆಗೆ ಏನಪ್ಪ ಅಂತಂದರೆ, ಇರೋದೇ ನಮಗೆ 17 TMC ನೀರಿದೆ. ಅದೇನಾದರೂ ಖಾಲಿ ಆದರೆ ನೀವು ಬೆಂಗಳೂರಿಗೆ ನೀರೆಲ್ಲಿ ಕೊಡ್ತೀರಾ? ರೈತರಿಗೆ ನೀರೇನು ಕೊಡ್ತೀರಾ? ರೈತರು ಈಗಾಗಲೇ ಬೆಳೆ ಮಾಡಿದ್ದಾರೆ, ಅವ್ರಿಗೆಲ್ಲಿ ನೀರು ಕೊಡ್ತೀರಾ? ಬಹುಶಃ ಅವ್ರ ನಷ್ಟ ಆದರೆ ನಾನು ಇಷ್ಟೇ ಹೇಳೋದು, ಈ ದೇಶಕ್ಕೆ ಯಾವುದಾದ್ರೂ ಶಾಪ ಇದೆ ಅಂತಂದರೆ ರೈತರ ಶಾಪ. ಈಗ ಒಂದು ಮೇಕೆದಾಟು ವಿಚಾರದಲ್ಲಿ 2025ರಲ್ಲಿ ಅವ್ರು ಹಾಕಿದ್ದಂಥ ಮಿಸ್ಲೇನಿಯಸ್ ಅಪ್ಲಿಕೇಶನ್ನು ವಜಾ ಆಗಿದೆ. ಅದ್ರ ಮೇಲೆ IA ಹಾಕ್ಕೊಂಡಿದ್ರು, ಅದು 2026ರಲ್ಲೇ ವಜಾ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ಇದರಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ಸನ್ಮಾನ್ಯ ಇವರು ರಾಜ್ಯಸಭಾ ಸದಸ್ಯರು ಅನ್ಬುಮಣಿ ರಾಮದಾಸ್ ಅವರು ಪ್ರಶ್ನೆ ಕೇಳಿದಾಗ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ಮೇಕೆದಾಟಿಗೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಇದು ನಮಗೆ DPR ನಾವು ಮೈನರ್ ಚೇಂಜಸ್ ಮಾಡಿ ಕಳಿಸ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ ಇದೆಯಲ್ಲ, ಅದಕ್ಕೆ ಆಲ್ಟರ್ನೇಟ್ ನಾವು ಕೊಟ್ಟು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರೆ ಡ್ಯಾಮು ಕಟ್ಟೋದಕ್ಕೆ ಏನು ತೊಂದರೆ ಇಲ್ಲ. ಅವರು ಏನಕ್ಕೆ ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಕಾವೇರಿ ಇರ್ಬೋದು, ಅದ್ರ ಜೊತೆ ಇನ್ನೂ ಏನು ಬಿಸ್ನೆಸ್ ಫಾರ್ಮುಲಾ ಮೇಲೇ ಅವ್ರು ಹೇಳಿರೋದು. ಅದನ್ನು ನಾವು ಬಿಡೋಕ್ಕಾಗಲ್ಲ ಅಂತ. ಈಗ ನಮಗೆ 36 TMC ನಮ್ಮ ನೀರು ಬಂದಿದೆ. ಈ ಮಳೆಗಾಲದಲ್ಲಿ 36 TMC ನಮ್ಗೆ ನೀರು ಬಂದಿದೆ ನಮ್ಮ 4 ಡ್ಯಾಮ್ಸ್ಗೆ. ಅದರ ಮೇಲೆ ಅವ್ರು ಆ ರೀತಿ ಮಾಡಿರ್ಬೋದು. ಆದರೂ ಕೂಡ ಅವ್ರು ಏನೇ ಮಾಡಿದರೂ ಕೂಡ ನಮಗೆ ನೀರಿನ ಕೊರತೆ ಇದೆ. ಅವ್ರಿಗೆ ಸಫಿಷಿಯೆಂಟಾಗಿ ನೀರಿದೆ ಮೆಟೂರು ಡ್ಯಾಮಲ್ಲಿ. ಕುಡಿಯೋ ನೀರಿಗೆ ಅವ್ರಿಗೇನು ಸಮಸ್ಯೆ ಇಲ್ಲ. ಯಾವಾಗ ಫ್ಲೋ ಜಾಸ್ತಿ ಆದರೆ ಆಮೇಲೆ ಯೋಚನೆ ಮಾಡೋಣ ಬಿಡಿ. ಈಗ ಮಳೆ ಬಂದು ಈ ಜುಲೈ ಕೊನೆಯಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮಳೆ ಬಂದರೆ ಯಾವ ಸಮಸ್ಯೆನೂ ಇರಲ್ಲ, ಈ ತಂಟೆ ತಗರಾರು ಇರಲ್ಲ. ಯಾರು ಇಲ್ಲ ಬಿಡೋದಿಲ್ಲ. ಈಗ ನಾವು ಅಪೀಲ್ ಹೋಗ್ತಾ ಇದ್ದೀವಲ್ಲ, ಅಪೀಲ್ MAಗೆ ಹೋಗ್ತೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, 3,500 TMC ಇದು ಕ್ಯೂಸೆಕ್ಸ್ ಅಷ್ಟು ಬಿಟ್ಟರೆ ಅದು 200 ಕಿಲೋಮೀಟ್ರು ಹರ್ಕೊಂಡು ಹೋಗ್ಬೇಕು. 200 ಕಿಲೋಮೀಟ್ರ್ ಹರ್ಕೊಂಡು ಹೋಗ್ಬೇಕಾಗಿದ್ರೆ ನಾಳೆನೇ ಇದೆ. ಬರೀ 3,500 ಬಿಟ್ಟರೆ ಆಗಲ್ಲ. ಒಂದು 5,000 TMC ಅಷ್ಟು ಕ್ಯೂಸೆಕ್ಸ್ ಬಿಟ್ಟರೆ ಮಾತ್ರ ಬಿಳುಗುಂಡ್ಲಿಗೆ ರೀಚ್ ಆಗೋದು. ಯಾಕಂದರೆ ಮಧ್ಯಲೆಲ್ಲ ಇದೆಲ್ಲ ಇರುತ್ತಲ್ಲ. ಮಳೆ ಬಿದ್ದಂಥ ಸಂದರ್ಭದಲ್ಲಾದರೆ ಬೇಗ ನೀರು ಹೋಗ್ಬಿಡುತ್ತೆ. ಈ ಮಳೆ ಇಲ್ವಲ್ಲ. ನನ್ನ ಮನೆ ಮುತ್ತತ್ತಿಗೆ ಹೋಗಿದ್ನಲ್ಲ, ಒಂದು ಡ್ರಾಪ್ ನೀರು ಮುಂದಕ್ಕೆ ಹೋಗ್ತಿಲ್ಲ. ಎಷ್ಟಿದೆಯೋ ಅಷ್ಟೇ ಇದೆ, ಸ್ಟಾಗ್ನೆಂಟ್. ಇಲ್ಲ, ಈಗ ಇನ್ನೊಂದು CW MA ಮೀಟಿಂಗು ಕರೀತಾರೆ. ಕರೆದಾಗ ಅವ್ರು ಏನು ತೀರ್ಮಾನ ಕೊಡ್ತಾರೋ ನೋಡೋಣ. ಟೈಮ್ ಕೊಡ್ತಾರೆ. ನೆನ್ನೆ ತನ ಇದಾಗಿದ್ದು RC ರೆಗ್ಯುಲೇಟರಿ
ಕಂಟಿನ್ಯೂ ನೆನ್ನೆ ಆಯಿತು. ಆಮೇಲೆ ನಾವು ಇವತ್ತು ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಅವರು ಸಮಯ ಕೊಡ್ತಾರೆ. ಈಗ ಒಂದು ನಿಮಿಷ, ನಾವೇನಾದ್ರು ನೀರು ಬಿಡ್ತೀವಿ ಅಂತ ಹೇಳಿದ್ವಲ್ವಾ, ನಾವು ಅಪೀಲ್ ಹೋಗ್ತೀವಿ ಅಂತಲೇ ಹೇಳಿದ್ವಿ. ಎಲ್ಲಿ ಈಗ ಆ ವಿಚಾರ ಬೇಡ, ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಸುಮ್ಮನೆ ಇರಿ. ಇಷ್ಟೊತ್ತು ಹೇಳಿದ್ದೇನೆ ನಾನು. ನಾವು ಅಪೀಲ್ ಹೋಗುವಾಗ ಬಿಡೋದಿಲ್ಲ ಅಂತಾನೆ ಅದ್ರ ಅರ್ಥ. ಯಾವುದು? ಕೆಲವು ಆಫ್ ದಿ ರೆಕಾರ್ಡ್ ನಿಮ್ಗೆ. ನಾವು ತಮಿಳ್ನಾಡಿಗೆ ನೀರು ಬಿಡೋ ಸ್ಥಿತಿಲಿ ಇಲ್ಲ. ಆಗಿದೆ ಆಗಿದೆ ಅಂತ ಮಾಹಿತಿ. ಒಂದು ನಿಮಿಷ ಇರಿ, ಇನ್ನು ಅಧಿಕೃತವಾಗಿ ಬಂದಿಲ್ಲ. CM, ಆ CM, ನಮ್ಮ CM ಮಾತಾಡಿದ್ದಾರೆ, ಇಬ್ರು ಮಾತಾಡಿದ್ದಾರೆ. ಇವತ್ತು ನಾಳೆ ಗೊತ್ತಾಗುತ್ತೆ, ನಿಮ್ಗೆಲ್ಲ ಮಾಹಿತಿ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ನೀವು ನಮ್ಮ ಶಿವಕುಮಾರ್ ಅವ್ರನ್ನ ಕೇಳ್ಬೋದು, ಯಾಕಂದ್ರೆ ಅವರಿಬ್ಬರು ಮಾತಾಡ್ಕೊಂಡಿರೋದು ಯಾವ ಸಬ್ಜೆಕ್ಟು ಏನು ಎತ್ತ ಅಂತ. ಏನು ಬರ್ತಾರಲ್ಲ ಇವತ್ತೆಲ್ಲ ನಾಳೆ ಬರ್ತಾರೆ. ಯಾವುದ್ರ ಬಗ್ಗೆ? ಇನ್ನೇನಾದ್ರೂ ಇದೆಯಾ? ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಬಿಜೆಪಿ ಅವರು ಕೂಡ ಇದನ್ನು ಮಂಡ್ಯದೊಳಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿಯವರು ಅಥವಾ ಇನ್ಯಾರಾದರೂ ಕೂಡ ನಾವೇನಾದರೂ ನೀರು ಬಿಡ್ತೀವಿ ಅಂತ ಹೇಳಿದರೆ ಅವರು ಪ್ರತಿಭಟನೆ ಮಾಡಬೇಕಲ್ಲ. ನಾವೇನು ಬಿಡ್ತೀವಿ ಅಂತ ಹೇಳಿಲ್ವಲ್ಲ. ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ಈಗ ಈ CW, MA, CWRC ಈ 30 ವರ್ಷದಿಂದ ಕೂಡ ಯಾರು ವಾದ ಮಾಡ್ತಾ ಇದ್ದಾರೆ ಅವರೇ ಇವತ್ತು ಮಾಡ್ತಾ ಇರೋದು. BJPಯವ್ರಿಗೂ ಅವರೇ ವಾದ ಮಾಡ್ತಾ ಇದ್ರು. ಅವ್ರ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗಲೂ ಅವರೇ ವಾದ ಮಾಡ್ತಾರೆ. ACSಗಳು ಬದಲಾವಣೆ ಆಗಿರ್ಬೋದು ಅಷ್ಟೇ. ಅವರು ವಿಪಕ್ಷದಲ್ಲಿದ್ದಾರಲ್ಲ, ಆ ರೀತಿ ಮಾತಾಡ್ತಾರೆ. ನೀವು ಹೇಳಿದ್ದನ್ನ ನಾವು ಮಾನಿಟರಿಂಗ್ ಅಥಾರಿಟಿಗೆ ಹೇಳ್ತೀವಿ. ಎಲ್ಲಿ ಎಲ್ಲಿ ಇಲ್ಲ. ಈಗ ಒಂದು ನಿಮಿಷ, ಆ ರೀತಿ ಇನ್ನೊಂದು ಆ ರೀತಿ ಎಲ್ಲ ಮಾಡೋಕ್ಕಾಗೋದಿಲ್ಲ. ಈಗ ಅವರು ನಾವು ಊಹೆ ಮಾಡಿಕೊಂಡು ನಾನು ಹೇಗೆ ಮಾತಾಡೋಕ್ಕಾಗತ್ತಾ? ಊಹೆ ಮಾಡಿಕೊಂಡು ನಾನೀಗ ಮಾತಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಈಗ ನಾನು ಮಾತಾಡ್ತಿರೋದನ್ನ ಒಂದು ನಿಮಿಷ ರಾಜಪ್ಪ, ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಅಪೀಲ್ ಹೋಗ್ತಾ ಇದ್ದೀವಿ. ಈಗ ನಾವು ನೀರು ಬಿಡೋಲ್ಲ, ಅಪೀಲ್ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಆಮೇಲೆ ಮಾತಾಡೋಣ.